ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ಯಾಮ್ಸಂಗ್ A23 ಮತ್ತು ಐಫೋನ್ 14ನಲ್ಲಿ ಸ್ಕ್ರೀನ್ ಶಾಟ್ ತೆಗೆಯೋದು ಹೇಗೆ ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಯಾಮ್ಸಂಗ್ A23 ಫೋನ್ ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ. ಇದರಲ್ಲಿ ಸ್ಕ್ರೀನ್ ಶಾಟ್ ತೆಗೆಯೋದು ಹೇಗೆ ಅಂತ ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ತುಂಬ ಸಿಂಪಲ್ಲು. ಇಲ್ಲಿ ಡಿಸ್ಪ್ಲೇ ಆಫ್ ಬಟನ್ ಇದೆ, ಹೌದಾ? ಇಲ್ಲಿ ವಾಲ್ಯೂಮ್ ಲೋ ಬಟನ್ ಅಂದರೆ ಡೌನ್, ಇದು ವಾಲ್ಯೂಮ್ ಅಪ್ ಬಟನ್. ವಾಲ್ಯೂಮ್ ಅಪ್ ಬಟನ್, ವಾಲ್ಯೂಮ್ ಡೌನ್ ಬಟನ್ ಇದೆ. ಇದು ಬಂದು ಡಿಸ್ಪ್ಲೇ ಆಫ್ ಬಟನ್ ಇದೆ. ಜಸ್ಟ್ ನಾವು ಡಿಸ್ಪ್ಲೇ ಆಫ್ ಬಟನ್ನ ಹಿಡ್ಕೊಂಡು ವಾಲ್ಯೂಮ್ ಡೌನ್ ಬಟನ್ನ ಜಸ್ಟ್ ಒಂದು ಕ್ಲಿಕ್, ಸೇಮ್ ಟೈಮಲ್ಲಿ ಜಸ್ಟ್ ಒಂದು ಕ್ಲಿಕ್ ಅಷ್ಟೇ. ಎರಡೂ ಸೇಮ್ ಟೈಮಲ್ಲಿ ಜಸ್ಟ್, ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಡಿಸ್ಪ್ಲೇ ಆಫ್ ಬಟನ್ ಮತ್ತು ವಾಲ್ಯೂಮ್ ಡೌನ್ ಬಟನ್ ಇವೆರಡನ್ನು ಸೇಮ್ ಟೈಮಲ್ಲಿ ಜಸ್ಟ್ ಕ್ಲಿಕ್ ಅಷ್ಟೇ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳೋ ನೆಸಸರಿ ಇಲ್ಲ, ಜಸ್ಟ್ ಒಂದು ಕ್ಲಿಕ್. ಓಕೆ ಫ್ರೆಂಡ್ಸ್, ಸ್ಯಾಮ್ಸಂಗ್ A23ನಲ್ಲಿ ಸ್ಕ್ರೀನ್ ಶಾಟ್ ತೊಗೊಳ್ಳೋದು ಹೇಗೆ ಅಂತ ನೋಡಿದ್ವಿ. ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ನೆಕ್ಸ್ಟು ಈ ಸ್ಯಾಮ್ಸಂಗ್ A23ನಲ್ಲಿ ಬಂದು ಇನ್ಬಿಲ್ಟ್ ಆಗಿ ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್ ಇಲ್ಲ. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಇದಕ್ಕಂತಲೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು. ಅದು ಆ್ಯಪ್ ನೇಮ್ ಬಂದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದ್ರ ಹೆಸ್ರು ಏನಪ್ಪ ಅಂದರೆ ಎಕ್ಸ್ ರೆಕಾರ್ಡರ್. ಸ್ಕ್ರೀನ್ ರೆಕಾರ್ಡರ್ ಎಕ್ಸ್ ರೆಕಾರ್ಡರ್ ಅಂತ. ಇದನ್ನು ಇನ್ಸ್ಟಾಲ್ ಮಾಡಿ. ಓಕೆ ಫ್ರೆಂಡ್, ಇವಾಗ ಎಕ್ಸ್ ರೆಕಾರ್ಡರ್ ಇನ್ಸ್ಟಾಲ್ ಆಗಿದೆ. ಜಸ್ಟ್ ಚೆಕ್ ಮಾಡೋಣ, ತೋರಿಸ್ತೀನಿ ನಿಮಗೆ. ಎನೇಬಲ್ ಫ್ಲೋಟಿಂಗ್ ಐಕನ್ ಅಂತಿದೆ, ನಾಟ್ ದಿಸ್ ಟೈಮ್ ಅಂತಿದೆ. ನಾಟ್ ದಿಸ್ ಟೈಮ್ ಫ್ಲೋಟಿಂಗ್ ಐಕನ್ ಏನು ಬೇಡ, ಓಕೆನಾ? ನೆಕ್ಸ್ಟ್ ಹಲೋ. ನೆಕ್ಸ್ಟು ಇಲ್ಲಿ ನೋಡಿರಿ, ಸ್ಟಾರ್ಟ್ ಯುವರ್ ರೆಕಾರ್ಡಿಂಗ್ ಅಂತ ಇದೆ, ಓಕೆನಾ? ರೆಕಾರ್ಡ್ ಸ್ಟಾರ್ಟ್ ಮಾಡೋಣ. ವೈಲ್ ಯೂಸಿಂಗ್ ದಿಸ್ ಆ್ಯಪ್, ಸ್ಟಾರ್ಟ್ ನೌ. ಈಗ ನೋಡಿ, ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಒಂದು ಚೆಕ್ ಮಾಡೋಣ. ಕ್ರೋಮಿಗೆ ಹೋಗಿ ಜಸ್ಟು ಡಿಫರೆಂಟ್ ಟೈಪ್ ಆಫ್ ಪ್ಲ್ಯಾಂಟ್ ಅಂತ ಸರ್ಚ್ ಮಾಡೋಣ. ಓಕೆ, ಬಂತು. ಇವಾಗ ರೋಸ್ ಸುಮ್ಮನೆ ಓಪನ್ ಮಾಡೋಣ ಜಸ್ಟ್. ಈಗ ಬ್ಯಾಕ್ ಹೋಗೋಣ. ನೆಕ್ಸ್ಟು ಇಲ್ಲಿ ರೆಕಾರ್ಡ್ ಆಗಿದೆ ನೋಡಿ, ಈ ರೆಕಾರ್ಡ್ನ ಸ್ಟಾಪ್. ಓಕೆ ಫ್ರೆಂಡ್ಸ್, ಇವಾಗ ರೆಕಾರ್ಡ್ ಆಗಿದೆ. ಚೆಕ್ ಮಾಡೋಣ. ಗ್ಯಾಲ್ರಿಗೆ ಹೋಗಿ ಇಲ್ಲಿ ನೋಡಿ, ನಾವು ರೆಕಾರ್ಡ್ ಮಾಡಿದ್ದೆಲ್ಲ ಬಂದಿದೆ. ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಒಂದು ಚೆಕ್ ಮಾಡೋಣ. ರೂಮಿಗೆ ಹೋಗಿ ಜಸ್ಟ್ ಡಿಫರೆಂಟ್ ಟೈಪ್ ಪ್ಲ್ಯಾಂಟ್ ಅಂತ ಸರ್ಚ್ ಮಾಡೋಣ. ಬಂತು. ಇವಾಗ ರೋಸ್ ಓಪನ್ ಮಾಡೋಣ ಜಸ್ಟ್. ಸ್ಯಾಮ್ಸಂಗ್ A23ನಲ್ಲಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದನ್ನ ನೋಡಿದ್ವಿ. ಈಗ ನೆಕ್ಸ್ಟು ಐಫೋನ್ 14ನಲ್ಲಿ ಯಾವ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಮತ್ತು ಯಾವ ಥರ ಸ್ಕ್ರೀನ್ ಶಾಟ್ ತೊಗೊಳ್ಳೋದು ಎರಡು ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಐಫೋನ್ 14ನಲ್ಲಿ ಸ್ಕ್ರೀನ್ ಶಾಟ್ ತೆಗೆಯೋದು ಹೇಗೆ ಅಂತ ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ಇಲ್ಲಿ ಡಿಸ್ಪ್ಲೇ ಆಫ್ ಬಟನ್ ಇರುತ್ತಲ್ಲ, ಇಲ್ಲಿ ನೋಡ್ರಿ, ಜಸ್ಟ್ ಡಿಸ್ಪ್ಲೇ ಆಫ್ ಬಟನ್ ಇರುತ್ತಲ್ಲ, ಓಕೆ, ಅದನ್ನು ಇಟ್ಕೊಂಡು ಇಲ್ಲಿ ವಾಲ್ಯೂಮ್ ಅಪ್ ಬಟನ್ ಇದೆ ನೋಡ್ರಿ, ವಾಲ್ಯೂಮ್ ಡೌನ್ ಬಟನ್ ಅಲ್ಲ, ಅದರಲ್ಲಿ ವಾಲ್ಯೂಮ್ ಡೌನ್ ಬಟನ್ನು, ಬಟ್ ಇದರಲ್ಲಿ ವಾಲ್ಯೂಮ್ ಅಪ್ ಬಟನ್ನು ಇಟ್ಕೊಂಡು ಜಸ್ಟ್ ಒಂದು ಪ್ರೆಸ್, ಓಕೆನಾ? ನೋಡಿರಿ, ಐಫೋನ್ 14ನಲ್ಲಿ ಸ್ಕ್ರೀನ್ ಶಾಟ್ ತೆಗೆಯೋದು ಈ ಥರ. ಡಿಸ್ಪ್ಲೇ ಬಟನ್, ವಾಲ್ಯೂಮ್ ಅಪ್ ಬಟನ್, ಜಸ್ಟ್, ಓಕೆನಾ? ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೆಕ್ಸ್ಟು ಸ್ಕ್ರೀನ್ ಶಾಟ್ ಆಯಿತು. ಇದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ಮಾಡೋದಂತ. ಇವಾಗ ಇಲ್ಲೇನು ಆಪ್ಷನ್ಗಳಿದಾವಲ್ಲ, ಟಾರ್ಚು, ಇದು ಟೈಮಿಂಗು, ಕ್ಯಾಲ್ಕುಲೇಟರು, ಈ ಥರ ಎಲ್ಲ ಏನು ಆಪ್ಷನ್ ಇದ್ದಾವಲ್ಲ, ಈ ಥರ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಆಪ್ಷನ್ ಕೂಡ ಇಲ್ಲಿ ಇಟ್ಕೋಬೋದು. ಅದು ಯಾವ ಥರಪ್ಪ ಅಂದರೆ, ಇದೆಲ್ಲ ಆಪ್ಷನ್ ಆಲ್ರೆಡಿ ಇದೆ. ನಾವು ನಮಗೆ ಬೇಕು, ಬೇಗ ಈಸಿಯಾಗಿ ಸಿಗೋ ಥರ ನಮಗೆ ಬೇಕು ಆಪ್ಷನ್ ಇಟ್ಕೋಬೇಕಂತ ಅಂದರೆ, ಈಗ ನಾನು ನೋಡಿರಿ ಸ್ಕ್ರೀನ್ ರೆಕಾರ್ಡ್ ಇಲ್ಲಿಗೆ ಬರೋ ಥರ ಸೆಟ್ ಮಾಡ್ಕೋತೀನಿ. ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಇದೆ, ಓಕೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನೆಗೆಟಿವ್ ಇವೇನಿದೆ, ಇಲ್ಲಿ ಮೈನಸ್ ಏನಿದೆಯಲ್ಲ,
ಇದೆಲ್ಲ ಆಲ್ರೆಡಿ ನಮ್ಮ ಹತ್ರ ಅಲ್ಲಿ ಮೇಲೆ ಡಿಸ್ಪ್ಲೇನಲ್ಲೇ ಇದೆ, ಸ್ಕ್ರೀನಲ್ಲೇ. ಓಕೆ, ಇದೆಲ್ಲ ಇದೆ, ಇದು ಯಾವುದೂ ಇಲ್ಲ. ನಿಮಗೆ ಯಾವುದು ಬೇಕಂದ್ರೂ ನೀವು ಅರ್ಜೆಂಟಿಗೆ ತೊಗೊಬೇಕು ಅಂತ ಅಂದರೆ ಅದನ್ನು ಬೇಕಾದ್ರೆ ಮೇಲೆ ಇಟ್ಕೋಬೋದು ಆ ಥರ ಸ್ಕ್ರೀನಲ್ಲಿ. ನಾನು ಇವಾಗ ಬಂದು ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಕೋತೀನಿ. ಇಲ್ಲಿದೆ ನೋಡಿ ಸ್ಕ್ರೀನ್ ರೆಕಾರ್ಡಿಂಗ್ ಪ್ಲಸ್. ಓಕೆ, ಬಂದಿದೆಯಾ ಚೆಕ್ ಮಾಡೋಣ. ಜಸ್ಟ್ ಸ್ಕ್ರೀನ್ನ ಹಿಂಗಂದರೆ ಇಲ್ಲಿ ಬಂದಿದೆ ನೋಡಿರಿ, ಸಾರಿ ಇಲ್ಲಿ ಬಂದಿದೆ ನೋಡಿರಿ. ನೋಡಿರಿ ರೆಕಾರ್ಡಿಂಗ್ ಕೂಡ ಸ್ಟಾರ್ಟ್ ಆಗೇ ಬಿಡ್ತು ನೋಡಿರಿ. ರೆಕಾರ್ಡ್ ಆಗ್ತಾ ಇದೆ ನೋಡಿ. ಬೇಕಾದ್ರೆ ನೀವು ಸ್ಟಾಪ್ ರೆಕಾರ್ಡಿಂಗ್ ಅಂದರೆ ಸ್ಟಾಪ್ ಮಾಡ್ಕೊಬೋದು, ಕ್ಯಾನ್ಸಲ್. ರೆಕಾರ್ಡ್ ಆಗ್ತಾ ಇದೆ. ಓಕೆನಾ, ಸುಮ್ಮನೆ ಆ್ಯಪ್ ಸ್ಟೋರಿಗೆ ಓಪನ್ ಮಾಡೋಣ. ಜಸ್ಟ್ ಏನಕ್ಕೆ, ಯಾಕಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಿದೆಯೋ ಇಲ್ಲೋ ಅಂತ ನಿಮಗೆ ಜಸ್ಟ್ ತೋರ್ಸೋಕ್ಕೋಸ್ಕರ. ಓಕೆ, ನೆಕ್ಸ್ಟು ಸ್ಟಾಪ್. ಗ್ಯಾಲ್ರಿಲಿ ಹೋಗಿ ಚೆಕ್ ಮಾಡೋಣ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆಯಾ ಅಂತ. ನೋಡಿರಿ ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆ. ನೋಡಿ ಫ್ರೆಂಡ್ಸ್, ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆ. ಹೌದಾ? ಓಕೆನಾ? ಇಷ್ಟೇ ಫ್ರೆಂಡ್ಸ್. ಸ್ಯಾಮ್ಸಂಗ್ A23 ಮತ್ತು iPhone 14 ಸ್ಕ್ರೀನ್ಶಾಟ್ ತೆಗೆಯೋದು ಹೇಗೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಸೆಟ್ಟಿಂಗ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.